ಸರ್ ಕ್ವಾರಿಲಿ ಬಂಡೆ ಕುಸಿದು ಯಶವಂತಪುರ ವಿಧಾನಸಭಾ ಕ್ಷೇತ್ರ ನಂದೇ ಕ್ಷೇತ್ರ. ಅಜ್ಜಿನಹಳ್ಳಿ ಗ್ರಾಮ ಪಂಚಾಯತಿಯ ಉಲುವೇನಹಳ್ಳಿ ಅಲ್ಲಿ ಇದು ಬೆಳಗಿನ ಜಾವ 7 ಗಂಟೆಗೆ ಆಗಿರ್ತಕ್ಕಂಥದ್ದು. ನಾನು ಗರ್ಭಿಣಿ ಚಿರತೆ ಸತ್ತಾಗಲೇ ನಾನು ಗಲಾಟೆ ಮಾಡಿದ್ದೆ ಅಸೆಂಬ್ಲಿಲಿ. ಪೊಲೀಸ್ ಆಫೀಸರ್ಸ್ಗೆ, ಫಾರೆಸ್ಟ್ನವ್ರಿಗೆ ಮತ್ತು ಮೈನ್ಸ್ ಅಂಡ್ ಜಿಯಾಲಜಿ ಅವರಿಗೆ ಗಲಾಟೆ ಮಾಡಿದ್ದೆ. ಜೊತೆಗೆ ಪೆಟಿಷನ್ ಕಮಿಟಿಲೂ ಕೂಡ 3-4 ಸಾರಿ ಚರ್ಚೆನೂ ಕೂಡ ಆಗಿತ್ತು. ಬೆಳಗಿನ ಜಾವ 7 ಗಂಟೆಗೆ 10 ಜನ ಕಾರ್ಮಿಕರು ಕೆಳಗಡೆ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಬೆಳಗಿನ ಜಾವ 7 ಗಂಟೆಗೆ ಹೋಗಿದ್ದಾರೆ. ಅಲ್ಲಿಂದ 100 ಅಡಿ ಮೇಲ್ಗಡೆ ಇನ್ನೊಬ್ರದ್ದು ಕ್ವಾರೆ. ಅವರು ಇಟಾಚಿ ಮುಖಾಂತರ ಕ್ಲೀನ್ ಮಾಡಿಸಿ ಆ ಗುಳಿ ತೋರಿಸಿ ಬ್ಲಾಸ್ಟ್ ಮಾಡ್ತಕ್ಕಂಥದ್ದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ರು. ಅಷ್ಟೊತ್ತಿಗೆ ರೆಡಿ ಆಗೋತ್ತಿಗೆ ಅಲ್ಲಿ ಮೇಲ್ಗಡೆ ಇರ್ತಕ್ಕಂಥ ಬಂಡೆಗಳೆಲ್ಲ ಕಳಚಿ, ಇಟಾಚಿನೂ ಕಳಚಿ ಕೆಳಗಡೆ ಬಿದ್ದಿದೆ. ಯಾರು ಕೆಳಗಡೆ ಕೆಲಸ ಮಾಡ್ತಾ ಇದ್ರು ಕಾರ್ಮಿಕರು 10 ಜನ ಇದ್ರು ಅಂತ ಮಾಹಿತಿ. 10 ಜನದಲ್ಲಿ ಈಗ ಆಲ್ರೆಡಿ 7 ಜನ ಸ್ಪಾಟ್ ಔಟ್ ಆಗ್ಬಿಟ್ಟಿದ್ದಾರೆ. ಇನ್ನು 3 ಜನ ಹಾಸ್ಪಿಟಲ್ಗೆ ಸೇರಿಸಿದ್ದಾರೆ. ಅದರಲ್ಲಿ ಒಬ್ಬರು ಸ್ಪಾಟ್ ಔಟ್ ಆಗಿದ್ದಾರೆ ಅಂತಕ್ಕಂಥದ್ದು. 8 ಜನ ಒಟ್ಟು ಸಾವಾಗಿದೆ ಅಂತಕ್ಕಂಥದ್ದು. ಇದು ಟೋಟಲಿ ಇಲ್ಲಿಗಲ್ ಆಗಿ ಮೈನ್ಸ್ ಅಂಡ್ ಜಿಯಾಲಜಿಯವರು ಶಾಮೀಲಾಗಿದ್ದಾರೆ, ಫಾರೆಸ್ಟ್ನವರು ಶಾಮೀಲಾಗಿದ್ದಾರೆ, ಲೋಕಲ್ ಪೊಲೀಸ್ನವರು ಕೂಡ ಶಾಮೀಲಾಗಿದ್ದಾರೆ. ಇದು ಪ್ರಶ್ನೆ ಮಾಡಿದ್ರಿ ಸರ್ ಅಸೆಂಬ್ಲಿಲಿ ಪ್ರಶ್ನೆ ಮಾಡಿದ್ದೀನಿ. ಎಂಟೈರ್ ಬಂಡೆ ಓನರ್ಸ್ನ ಚಂದ್ರಪ್ಪ ಸರ್ಕಲ್ ಇರತಕ್ಕಂಥ ರೆಸಾರ್ಟ್ನಲ್ಲಿ ಕೂಗಿ ಸಭೆ ಮಾಡಿದ್ದೀನಿ. ಎಚ್ಚೆತ್ಕೊಳ್ಳಿ, ನೀವು ಗರ್ಭಿಣಿ ಚಿರತೆ ಸತ್ತಾಗಲೇ ಎಚ್ಚೆತ್ಕೊಳ್ಳಿ. ದನ ಕರುಗಳು ಸಾಯ್ತಿದ್ದಾರೆ, ತೊಂದರೆ ಆಗ್ತಿದೆ ಮನುಷ್ಯರಿಗೆ. ನೀವೆಲ್ಲ ಲೀಗಲ್ಗೆ ಬ್ಲಾಸ್ಟ್ ಮಾಡ್ತಕ್ಕಂಥದ್ದಕ್ಕೆ ಮಾಡಿ, ಇಲ್ಲೀಗಲ್ಗೆ ಮಾಡಕ್ಕೆ ಹೋಗ್ಬೇಡಿ, ತೊಂದರೆ ಆಗ್ತಿದೆ ಅಂತ ಅವ್ರಿಗೂ ಸಭೆ ಮಾಡಿದ್ದೇನೆ. ಮೈನ್ಸ್ ಅಂಡ್ ಜಿಯಾಲಜಿ ಆಫೀಸರ್ಸ್ಗೂ ಕೂಡ ಸಭೆ ಮಾಡಿದ್ದೇನೆ. ಪೆಟಿಷನ್ ಕಮಿಟಿಲೂ 3-4 ಸಾರಿ ಕೂಡ ಚರ್ಚೆ ಆಗಿದೆ. ಆದ್ರೂ ಕೂಡ ಅವಾಗ ಹೇಳ್ತಾರೆ, ಆಮೇಲೆ ಅದನ್ನ ಮುಚ್ಚಾಕ್ತಾರೆ. ಈಗ ಗರ್ಭಿಣಿ ಇದ್ರದ್ದು ಎನ್ಕ್ವೈರಿ ಮಾಡಕ್ಕೆ ಆರ್ಡರ್ ಮಾಡಿದ್ರು, ಎಲ್ಲ ಮುಚ್ಚಾಕಿದ್ರು. ಮೈನ್ಸ್ ಅಂಡ್ ಜಿಯಾಲಜಿನೂ ಹೇಳಿದ್ರು, ಅದು ಎಲ್ಲ ಮುಚ್ಚಾಕಿದ್ರು. ಅದಕ್ಕೆ ಮುಖ್ಯಮಂತ್ರಿಗಳಿಗೆ ಹೋಗ್ತಾ ಇದ್ದೆ. ಈಗ ಮುಖ್ಯಮಂತ್ರಿಗಳಿಗೆ ಇಲ್ಲಿ ಬರ್ತಾರೆ 11 ಗಂಟೆಗೆ ಅಂತಂದ್ರು. ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಏನ್ ಸೀರಿಯಸ್ನೆಸ್ ಇದೆ, ಏನು ಹುಡುಗಾಟ ಅಲ್ಲ ಸರ್. 9 ಜನ 10 ಜನ ಸಾವು ಅಂತಂದ್ರೆ ಯಾರು ಕಾರಣಕರ್ತರು? ನನ್ನ ಪ್ರಕಾರ ಈ ಮೈನ್ಸ್ ಅಂಡ್ ಜಿಯಾಲಜಿ, ಲೋಕಲ್ ಪೊಲೀಸ್ ಮತ್ತೆ ಫಾರೆಸ್ಟ್ ಅಫಿಷಿಯಲ್ಸ್, ಪೊಲ್ಯೂಷನ್ ಇವ್ರು 3 ಜನ ಮೇಲೆ ಎಫ್ಐಆರ್ ಮಾಡಬೇಕು. A1, A2, 3, A4 ಈ ಅಧಿಕಾರಿಗಳ ಮೇಲೆ ಎಫ್ಐಆರ್ ಮಾಡಿದಾಗ ಮಾತ್ರ ಇದ್ಯಾರೋ ಬಡಪಾಯಿಗಳು ಸಾವು ನಿಲ್ತದೆ.